ಬೆಂಗಳೂರಿನಿಂದ ವಂದನಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಂದನಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮ್ಯಾಮ್. 19/12/2002. ಓಕೆ. ಟೈಮು ಬೆಳಗ್ಗೆ 7:10 ಮ್ಯಾಮ್. ಓಕೆ. ಏನು ಪ್ರಶ್ನೆ ಕೇಳಬೇಕಿತ್ತು? ಮ್ಯಾಮ್ ಇದು M.Com ಕಂಪ್ಲೀಟ್ ಆಗಿದೆ. ಒಂದು CA ಫರ್ಮ್ ಅಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ ಮ್ಯಾಮ್. ಎಲ್ಲೋದ್ರೂ ಜಾಬ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗುತ್ತೆ, ಬಟ್ ನನಗೆ ಹೋಗಕ್ಕೆ ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ. ಮಾತಾಡಿ ಶಾಸ್ತ್ರಿಗಳ ಹತ್ರ. ವಂದನವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಿಮಗೆ ಪಾಪ ಜಾಬ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ? ಹಾ ಸರ್. ಯೋಚನೆ ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಿಲ್ಲ ಸರ್. ಆಗುತ್ತೆ. 2027 ಮುಂದಿನ ವರ್ಷ ಏಪ್ರಿಲ್ವರೆಗೆ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ಇಲ್ಲಿ ನಿಮಗೆ ಏನಾಗಿದೆ, ಈಗ ಸಂಧಿಶಾಂತಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ. ಈಗ ಮಾರ್ಚಲ್ಲಿ ನೀವು ಸಂಧಿಶಾಂತಿ ಅದನ್ನು ಮಾಡಿಸೋದು ತುಂಬ ಒಳ್ಳೆಯದು. ಆದರೂ ನಿಮಗೆ ಸ್ವಲ್ಪ ಅದೇ ಈ ರೀತಿಯ ತೊಡಕುಗಳು, ಆರೋಗ್ಯದಲ್ಲೂ ಏರುಪೇರು ಆಗಿಬಿಡ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಮುಂದಿನ ವರ್ಷ ಮತ್ತು ನಿಮಗೇನು ಅಂಥ ಪುಟ್ಟ ವಯಸ್ಸು, ನಿಮಗೆ ಏನು ಅಂಥ ವಯಸ್ಸು ಆಗಿಲ್ಲ, ಯಾಕಷ್ಟು ಗಾಬರಿ ಧಾವಂತ ಬೇಡ. ಹೀಗಾಗಿ ನಿಮಗೆ 2027 ಏಪ್ರಿಲ್ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಗುರು ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ. ಕೆಲಸದಲ್ಲೂ ನಿಮಗೆ ಬುಧಾದಿತ್ಯ ಯೋಗ ಇದೆ. ಇದು ಒಳ್ಳೆಯ ಯೋಗ. ಬುದ್ಧಿವಂತರು, ಜಾಣರು ಆಗಿರ್ತೀರ. ಅಷ್ಟೇ ಅಲ್ಲ, ಇನ್ನೂ 10 ಜನ ಕೆಲಸನೂ ಹೇಳ್ಕೊಡೋ ಶಕ್ತಿನೂ ನಿಮಗಿದೆ. ಆತಂಕ ಬೇಡ, ಚೆನ್ನಾಗಿದೆ. ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಸಂಧಿಶಾಂತಿ ಮಾಡಿಸಿ, ತಪ್ಪದೆ. ಎಸ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೇತ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚೈತ್ರ ನಮಸ್ತೆ. ನಮಸ್ತೆ. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮೇಡಮ್. ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 26/9 ಹಾಂ 2016. ಓಕೆ. 26/9/2016. ಟೈಮು ಬೆಳಗ್ಗೆ 8:30. ಬೆಳಿಗ್ಗೆ 8:00 ಓಕೆ. ಏನು ಕೇಳಬೇಕಿತ್ತು ಮೇಡಮ್? ನನ್ನ ಮಗ ಅವ್ನು ಓದೋದಿಲ್ಲ. 4th ಸ್ಟ್ಯಾಂಡರ್ಡ್. ಅಂದ್ರೆ ಏನಂದ್ರೆ ಏನು ಗೊತ್ತಿಲ್ಲ ಮ್ಯಾಮ್. ಅವನಿಗೆ ಓದೋದೇ ಇಲ್ಲ. ಅವನ ಬಗ್ಗೆ ಕೇಳಬೇಕು. ಸೊ ಹೇಗೆ ಮುಂದೆ ಭವಿಷ್ಯ ಅಂತ ಮಾತಾಡಿ ಶಾಸ್ತ್ರಿಗಳ. ಚೈತ್ರ ಅವರೇ ನಮಸ್ಕಾರ. ನಮಸ್ತೆಗಳು. ನಮಸ್ಕಾರ. ನೀವು ಗಾಬರಿ ಆಗಬೇಡಿ. ಓದ್ತಾ ಇಲ್ಲಲ್ಲಪ್ಪ ಅಂತ ನಿಜ. ಮಕ್ಕಳು ಓದದೇ ಇದ್ದರೆ, ಇನ್ನೇನೋ ಒಂದು ಹಠ ಮಾಡ್ತಾ ಇದ್ದರೆ ಮತ್ತೊಂದು ಇದು ಮಹಾ ಗಾಬರಿ ತಂದು ಕೊಡುತ್ತೆ ಮತ್ತು ಭಯವನ್ನು ಉಂಟು ಮಾಡಿಕೊಡುತ್ತೆ. ಈಗ ಪ್ರಸ್ತುತ ಬುಧದ ಶೈಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿರ್ತಕ್ಕಂಥದ್ದು ಲಗ್ನ ಸ್ಥಾನದಲ್ಲಿ ತುಂಬ ಒಳ್ಳೆಯದು. ಶುಕ್ರ ಲಗ್ನದಲ್ಲಿದ್ದರೆ ಮಾಲವ್ಯ ಯೋಗ ಅಂತ ಕರೀತಾರೆ. ತೀರಾ ಏನು ತುಂಬ ವರ್ಸ್ಟ್ ಇದೆಯಾ ಜಾತಕ ಅಂತಂದರೆ ಹಾಗಿಲ್ಲ. ಖಂಡಿತ ಆತಂಕ ಬೇಡ. ಏನಾಗಿದೆ ಅಂದರೆ ದ್ವಿತೀಯದಲ್ಲಿ ಶನೈಶ್ಚರ ಇದ್ದರೆ ಸ್ವಲ್ಪ ಆಲಸ್ಯ ಮತ್ತು ಸ್ವಲ್ಪ ಒರಟುತನ ಬರುತ್ತೆ. ಇದಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಆಂಜನೇಯನ ಮಂತ್ರ, ಸ್ತುತಿ ಇವುಗಳನ್ನು ಹೇಳಿಕೊಡಿ. ಹನುಮಾನ್ ಚಾಲೀಸ್ ಇತ್ಯಾದಿಯನ್ನು ಹೇಳಿಕೊಳ್ಳಿ. ಅದರಿಂದ ತುಂಬ ಬದಲಾವಣೆ ಆಗುತ್ತೆ. ಉನ್ನತಿ ಇದೆ. ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು, ಲಗ್ನದಲ್ಲಿ ಶುಕ್ರ ಇರೋದು, ಇದೆಲ್ಲ ಒಳ್ಳೆಯ ಯೋಗ. ಹೀಗಿದ್ದಾಗ ನಾವು ಸಣ್ಣ ಪುಟ್ಟ ಒಂದು ತಿದ್ದುಪಡಿ ಮಾಡಿದ್ರೆ ಒಳ್ಳೆ ದಾರಿಗೆ ಬಂದುಬಿಡ್ತಾರೆ. ಹೀಗಾಗಿ ಆತಂಕ ಬೇಡ. ಆಂಜನೇಯನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಈಗ ಚನ್ನಪಟ್ಟಣದಿಂದ ರಾಜು ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್. ಓಕೆ. 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 9. ಓಕೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ. ಮೇಡಮ್ ಅವ್ನ ಭವಿಷ್ಯದ ಬಗ್ಗೆ ಕೇಳ್ಬೇಕು. ಇನ್ನ ಮ್ಯಾರೇಜ್ ಆಗ್ತಾ ಇಲ್ಲ. ಎಷ್ಟು ವರ್ಷ ಮಗನಿಗೆ? 29 ಆಗ್ಬಿಟ್ಟಿದೆ. ಏನೇ ವ್ಯವಹಾರ ಮಾಡಿದ್ರು ಅವ್ನು ಮುಂದುವರಿತಾ ಇಲ್ಲ ಮೇಡಮ್. ಅಲ್ಲಲ್ಲಿ ಆಕ್ಸಿಡೆಂಟ್ ಅವು ಇವು ಜಾಸ್ತಿ ಆಗ್ತಾ ಇರ್ತದೆ ಮೇಡಮ್. ಓಕೆ. ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಅವ್ರದ್ದು ಏನು ರಾಶಿ? ರಾಶಿ ವೃಶ್ಚಿಕ ರಾಶಿ ಅಂತ ಹೇಳಿದ್ರೆ ಮೇಡಮ್. ನಿತಿನ್ ಅಂದ್ಬಿಟ್ಟು ಹೆಸರು ಮೇಡಮ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗುರುಜಿ. ಸರಿ ಆಯಿತು. ವೃಶ್ಚಿಕ ರಾಶಿ ಅಂತಲೇ ನಾವೀಗ ನೀವು ಪರಿಗಣಿಸಬಹುದು. ಅದರಲ್ಲಿ ಆತಂಕ ಬೇಡ. ವೃಶ್ಚಿಕ ರಾಶಿಯವರಿಗೆ ಏನಾಗಿದೆ ನೋಡಿ, ಈಗಷ್ಟೇ ಹೇಳಿದೆ, ಕುಜನ ಸಂಕ್ರಮಣ ಇದೆ ನಾಳೆ. ಅವನ ಸಂಚಾರ ಇನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವೀಕಾಗಿರುತ್ತೆ. ಮತ್ತು ಕರ್ಮಾಧಿಪತಿ ರವಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದ್ದಾನೆ. ಈಗ ಅಂತಲ್ಲ, ಸುಮಾರು ಒಂದು 2-3 ತಿಂಗಳಿಂದ ಹಾಗೇ ಇದೆ. ನೀಚ ಸ್ಥಾನದಲ್ಲಿರ್ತಕ್ಕಂಥ ರವಿ ಹೆಚ್ಚು ಕಡಿಮೆ ಅಕ್ಟೋಬರ್ ನಂತರದಿಂದಲೂ ಸ್ವಲ್ಪ ವೀಕಾಗೇ ಇರ್ತಾನೆ ರವಿ. ಈ ಕಾರಣದಿಂದಾಗಿ ಅಲ್ಲಿಂದಲೂ ಸ್ವಲ್ಪ ತೊಂದರೆನೇ ಇದೆ. ಈಗ ಈ ಎಲ್ಲ ಗ್ರಹಗಳಿಗೆ ಬಲ ಬರೋ ಕಾಲ. ಈಗ ಯುಗಾದಿ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನೀವೇನು ಗಾಬರಿ ಮಾಡ್ಕೋಬೇಡಿ.
ಈ ರಾಶ್ಯಾಧಿಪತಿ ಕೂಡ ಮುಂದೆ ಸಂಚರಿಸ್ತಾನೆ. ಮೀನರಾಶಿಗೆ ಹೋದಾಗ ಒಳ್ಳೆಯ ಮಿತ್ರರಿಂದ ಸಹಾಯ, ಅನುಕೂಲ ಇತ್ಯಾದಿಯನ್ನು ಕಾಣ್ತೀರಾ. ನೋಡಿ, ಯುಗಾದಿ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಇವ್ರ ಬದುಕು ಬದಲಾಗುತ್ತೆ. ಸದ್ಯಕ್ಕೆ ಆರಾಧನೆ ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿ ಕಾಳು ಹಾಗೂ ಸ್ವಲ್ಪ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಗೋಧಿ, ತೊಗರಿ ಕಾಳು ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಲಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ. ಪ್ರತಿ ಮಂಗಳವಾರ ಮಾಡ್ತಾ ಬರಲಿ, ಜೂನ್ವರೆಗೆ ಮಾಡಲಿ, ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.